त्वमेव लोकशङ्करं नमामि शङ्करं गुरुं नमामि शङ्करं गुरुं नमामि शङ्करं गुरुं। ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರ ಭಾರತೀಂ. ಆತ್ಮೀಯ ಗುರುಬಂಧುಗಳೇ, ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯ ಮುಂದುವರೆದ ಭಾಗವನ್ನು ನಾವೆಲ್ಲರೂ ತಕ್ಕ ಮಟ್ಟಿಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ದೇವತೆಗಳೆಲ್ಲರೂ ಪರಮೇಶ್ವರನ ಹತ್ರ ಹೋಗಿ ವೇದ ಪ್ರಾಮಾಣ್ಯವು ನಿಂತು ಹೋಗಿದೆ ಅಥವಾ ಕಡಿಮೆ ಆಗ್ತಾ ಇದೆ, ಯಜ್ಞಯಾಗಾದಿ ಅನುಷ್ಠಾನಗಳು ನಿಂತು ಹೋಗ್ತಾ ಇವೆ, ನಿತ್ಯಕರ್ಮವೂ ಕೂಡ ಮಾಡುವಂತಹ ಸ್ಥಿತಿಯಲ್ಲಿ ಜನರು ಇಲ್ಲ, ಎಲ್ಲರೂ ತಾವು ನಂಬಿರುವಂತಹ ಸಿದ್ಧಾಂತವು ಹುಸಿಯಾಗಿದೆ ಅನ್ನುವಂತಹ ಭ್ರಮೆಯಲ್ಲಿ ಕೂಡಿರವರಾಗಿ ಆ ಭ್ರಮಾತ್ಮಕ ಬುದ್ಧಿಯೇ ಸರಿ ಅನ್ನುವಂತಹದ್ದು ಕೂಡ ಹೊಂದಿ ಪಾಖಂಡತ್ವವನ್ನು ಎಲ್ಲರೂ ಹೊಂದುತ್ತಾ ಇದ್ದಾರೆ. ಅದಕ್ಕೆ ನೀನೇ ನಮಗೊಂದು ದಾರಿಯನ್ನು ತೋರಿಸಬೇಕು ಅಂತ ಪ್ರಾರ್ಥನೆ ಮಾಡಿದರು ಅನ್ನುವಂತಹ ಮಾತನ್ನು ನಾವು ಈ ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇನ್ನು ಈ ಸಂಚಿಕೆಯಲ್ಲಿ ಪರಮೇಶ್ವರ ಉತ್ತರ ಕೊಡ್ತಾನೆ. ಮನೋರಥಂ ಪೂರಯಿಷ್ಯೆ ಮಾನುಷ್ಯಮವಲಂಬ್ಯವಃ. ಮನುಷ್ಯನ ರೂಪದಲ್ಲಿ ನಾನೇ ಪ್ರಕಟಗೊಂಡು ನಿಮ್ಮ ಮನೋರಥವನ್ನು ಪೂರ್ತಿ ಮಾಡ್ತೀನಿ. ನಿಮ್ಮ ಮನೋರಥ ನನಗೆ ತಿಳಿದಿದೆ, ಅದನ್ನು ಪೂರ್ತಿ ಮಾಡ್ತೀನಿ. ಆದಿಶಂಕರರ ಅವತಾರದ ಹಿಂದಿನ ಯಾವ ಉದ್ದೇಶವಿದೆಯೋ ಅದನ್ನು ಪರಮೇಶ್ವರ ಹೇಳ್ತಾ ಇದ್ದಾನೆ. ದುಷ್ಟಾಚಾರ ವಿನಾಶಾಯ ಧರ್ಮ ಸಂಸ್ಥಾಪನಾಯ ಚ ಭಾಷ್ಯಂ ಕುರ್ವನ್ ಬ್ರಹ್ಮಸೂತ್ರ ತಾತ್ಪರ್ಯಾರ್ಥ ವಿನಿರ್ಣಯಂ. ದುಷ್ಟಾಚಾರಗಳು ಎಲ್ಲ ಕಡೆ ತಾಂಡವವಾಡ್ತಾ ಇದೆ. ವೇದಗಳು ಶಾಸ್ತ್ರಗಳು ಒಪ್ಪದೇ ಇರತಕ್ಕಂತಹ ಆಚರಣೆಗಳನ್ನು ಜನರು ಮಾಡ್ತಾ ಇದ್ದಾರೆ. ಇದು ದುಷ್ಟಾಚಾರ. ಇದನ್ನು ಶಿಷ್ಟಾಚಾರವಾಗಿ ಮಾಡುವುದಕ್ಕಾಗಿ ಪರಮೇಶ್ವರನ ಅವತಾರಿಗಳಾದಿ ಆದಿಶಂಕರ ಭಗವತ್ಪಾದಾಚಾರ್ಯರು ಭೂಲೋಕದಲ್ಲಿ ಅವತರಿಸಿದರು. ದುಷ್ಟಾಚಾರ ವಿನಾಶಾಯ ಮತ್ತು ಧರ್ಮದ ಸ್ಥಾಪನೆ, ಧರ್ಮ ಸಂಸ್ಥಾಪನಾಯ ಚ. ಮತ್ತು ಧರ್ಮ ಇರಲಿಲ್ವೇ ಅಂದರೆ ಇರುವ ಧರ್ಮವನ್ನು ಗಟ್ಟಿ ಮಾಡುವಂತಹದ್ದು. ಹಾಗಾಗಿ ಸನಾತನ ಧರ್ಮದ ಬುನಾದಿಗಳು ಅಷ್ಟು ಗಟ್ಟಿ, ಮೇಲ್ ಸ್ವಲ್ಪ ಅಲುಗಾಡಿದರೂ ಆದಿಶಂಕರರಂತಹ ಆ ಪರಂಪರೆಯಲ್ಲಿ ಬಂದಂತಹ ಗುರುವರೇಣ್ಯರು ಅದನ್ನು ಮರಮ್ಮತ್ತು ಮಾಡಿ ಸರಿ ಮಾಡಿ ಪುನಃ ಸುಸ್ಥಿತಿಗೆ ತರ್ತಕ್ಕಂತಹ ದೊಡ್ಡ ಕೆಲಸವನ್ನು ಮಾಡ್ತಿರ್ತಾರೆ. ಧರ್ಮ ಸಂಸ್ಥಾಪನಾಯ ಚ. ಇದಕ್ಕಾಗಿ ಬ್ರಹ್ಮಸೂತ್ರಗಳ ತಾತ್ಪರ್ಯವನ್ನು ನಿರ್ಣಯಿಸ್ತಕ್ಕಂತಹ ಶಾರೀರಕ ಮೀಮಾಂಸಾ ಅಂತ ಯಾವುದನ್ನು ಕರೀತಾರೋ ಅಂತಹ ಶಾರೀರಕ ಭಾಷ್ಯವನ್ನು ನಾನು ರಚಿಸ್ತೀನಿ.
ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚಿಸ್ತೀನಿ. ಅದನ್ನು ಇಟ್ಕೊಂಡು ತಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಂಡು ವೇದದ ಪ್ರಾಮಾಣ್ಯದ ಬುದ್ಧಿಯನ್ನು ಎಲ್ಲರೂ ಹೊಂದಿದ್ದು ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಲಕ್ಷ್ಯವನ್ನು ಪೂರೈಸಿಕೊಳ್ತಾರೆ ಅಂತ ಪರಮೇಶ್ವರ ಹೇಳ್ತಾನೆ. ಆಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮೋಹನ ಪ್ರಕೃತಿ ದ್ವೈತಧ್ವಾಂತ ಮಧ್ಯಾಹ್ನ ಭಾನುಭಿಃ ಚತುರ್ಭಿಃ ಸಹಿತಃ ಶಿಷ್ಯೈಃ ಚತುರೈರ್ ಹರಿವದ್ಭುಜೈಃ. ನಾನು ಅದಕ್ಕಾಗಿ ಯಾವ ಅವತಾರವನ್ನು ಮಾಡ್ತೀನಿ ಗೊತ್ತಾ? ಒಂದು ಯತಿಯ ರೂಪದಲ್ಲಿ ಜಗತ್ತಿನಲ್ಲಿ ಕಾಣಿಸ್ಕೊಳ್ತೀನಿ. ಯತೀಂದ್ರ ಶಂಕರೋ ನಾಮ್ನಾ ಭವಿಷ್ಯಾಮಿ ಮಹೀತಲೇ. ಭೂತಲದಲ್ಲಿ ಶಂಕರನಾಗಿ ನಾನು ಹುಟ್ಟುತ್ತೀನಿ. ಶಂಕರ ಭಗವತ್ಪಾದಾಚಾರ್ಯರಾಗಿ ಯತಿವರೇಣ್ಯರಾಗಿ ನಾನು ಹುಟ್ಟುತ್ತೀನಿ. ನನಗೆ 4 ಜನ ಪ್ರಧಾನ ಶಿಷ್ಯರಿರ್ತಾರೆ. ಹೇಗೆ ಮಹಾವಿಷ್ಣುವಿಗೆ ಪ್ರಧಾನವಾದ 4 ಭುಜಗಳು ಇರುವ ರೀತಿಯಲ್ಲಿ ನನಗೆ ಈ ಕೆಲಸಕ್ಕೆ 4 ಜನ ಅತ್ಯಂತ ಒಳ್ಳೆಯ ಪಾಂಡಿತ್ಯ, ಶಾಸ್ತ್ರಬುದ್ಧಿ, ಸರಿಯಾದ ತಿಳುವಳಿಕೆ ಇತ್ಯಾದಿ ಇರುವಂತಹ ಎಲ್ಲ ರೀತಿಯಾದ ಸುಗುಣಗಳಿಂದ ಕೂಡಿರುವಂತಹ 4 ಶಿಷ್ಯರು ನನಗೆ ಇರ್ತಾರೆ. ಅವರೇನು ಮಾಡ್ತಾರೆ ಅಂದರು, ಈ ಲೋಕ ಕತ್ತಲೆಯಿಂದ ಆವರಿಸ್ಕೊಂಡ್ಬಿಟ್ಟಿದೆ. ಎಂತಹ ಕತ್ತಲೆ? ಅಜ್ಞಾನವೆಂಬಂತಹ ಕತ್ತಲೆ. ಅದು ದ್ವೈತವೆಂಬಂತಹ ಕತ್ತಲೆ. ಅಂತಹ ಅಜ್ಞಾನದಿಂದ ಹುಟ್ಟಿದ ದ್ವೈತವೆಂಬ ಕತ್ತಲೆಯನ್ನು ನಾಶ ಮಾಡುವುದಕ್ಕೆ ಸುಮಾರಾಗಿರುವಂಥ ಬೆಳಗಿನಿಂದ ಕೂಡಿರುವಂಥ ಸೂರ್ಯ ಸಾಕಾಗಲ್ಲ. ಮಧ್ಯಾಹ್ನದ ಯಾವ ಒಂದು ಸ್ವರೂಪದಲ್ಲಿ ಕಂಗೊಳಿಸುವಂಥ ಸೂರ್ಯ ಇರ್ತಾನಲ್ಲ, ಆ ರೀತಿ ಯತೀಂದ್ರನಾದ ಶಂಕರನಾಗಿ ನಾನು ಅವತರಿಸ್ತೀನಿ. ನನಗೆ 4 ಜನ ಪ್ರಧಾನವಾದ ಶಿಷ್ಯರಿರ್ತಾರೆ. ಮದ್ವತ್ತಥಾ ಭವಂತೋಪಿ ಮಾನುಷೀಂ ತನುಮಾಶ್ರಿತಾಃ. ನನ್ನ ತರಹ ನೀವುಗಳೂ ಕೂಡ ಸ್ವರ್ಗವಾಸಿಗಳಾದಂತಹವರು ಮಾಂ ಅನುಸರಿಷ್ಯಂತಿ ಸರ್ವೇ ತ್ರಿದಿವವಾಸಿನಃ. ಈ ದೇವಲೋಕದಲ್ಲಿರ್ತಕ್ಕಂಥ ನೀವೆಲ್ಲ ಇದ್ದೀರಲ್ಲಪ್ಪ ದೇವತೆಗಳು, ನೀವೂ ಕೂಡ ನನ್ನ ಜೊತೆಗೆ ಬೇರೆ ಬೇರೆ ರೂಪಗಳಲ್ಲಿ ಅವತರಿಸಿರಿ. ನಾವೆಲ್ಲರೂ ಸೇರಿಯೇ ಈ ಒಂದು ದೊಡ್ಡ ಕೆಲಸವನ್ನು ನಾವು ಕೈಗೆ ತೆಗೆದುಕೊಳ್ಳೋಣ. ಯತೀಂದ್ರ ಶಂಕರೋ ನಾಮ್ನಾ ಭವಿಷ್ಯಾಮಿ ಮಹೀತಲೇ ಮದ್ವತ್ತಥಾ ಭವಂತೋಪಿ ಮಾನುಷೀಂ ತನುಮಾಶ್ರಿತಾಃ ತಮ್ಮಾಂ ಅನುಸರಿಷ್ಯಂತಿ ಸರ್ವೇ ತ್ರಿದಿವವಾಸಿನಃ ತದಾ ಮನೋರಥಃ ಪೂರ್ಣೋ ಭವತಾಂ ಸ್ಯಾನ್ನ ಸಂಶಯಃ. ಆಗ ನಿಮ್ಮೆಲ್ಲರಿಗೂ ಈಗ ಬಂದಿರುವಂಥ ಕಷ್ಟ ಇದೆಯಲ್ಲ, ಅದು ನೀಗತ್ತೆ. ನೀವೆಲ್ಲರೂ ಕೂಡ ಸಂತೋಷದಿಂದ ಇರೋದಕ್ಕಾಗತ್ತೆ. ನಿಮ್ಮ ಮನೋರಥವು ಪೂರ್ತಿಯಾಗತ್ತೆ. ವೇದಗಳು ಎಲ್ಲ ಕಡೆ ತಮ್ಮ ಪ್ರಾಮಾಣ್ಯತೆ ಅನ್ನುವಂತಹದ್ದನ್ನು, ಆ ಪ್ರಾಮಾಣ್ಯವನ್ನು, ಪ್ರಾಮಾಣಿಕತೆ ಅನ್ನುವಂತಹದ್ದನ್ನು ಸಂಪಾದಿಸ್ಕೊಳ್ಳುತ್ತೆ. ನೀವುಗಳು ಕೂಡ ಅವತರಿಸಬೇಕು ಬೇರೆ ಬೇರೆ ರೀತಿಯಲ್ಲಿ ಅಂತ ಹೇಳಿ ಕೂಡಲೇ ಏನು ಮಾಡ್ತಾರಂತೆ ಪರಮೇಶ್ವರ ಅಂದರೆ, ಮೊದಲಿಗೆ ತನ್ನ ಮಗನಾದಂತಹ ಆ ಸುಬ್ರಹ್ಮಣ್ಯನನ್ನು ನೋಡ್ತಾನಂತೆ. ಅದ್ಭುತವಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಆದಿಶಂಕರರು ಕೂಡ ಅಷ್ಟೇ ಸುಬ್ರಹ್ಮಣ್ಯೇಶ್ವರನನ್ನು ವರ್ಣನೆ ಮಾಡುವುದಕ್ಕೆ ಇಳಿದರೆ ಅವ್ರಿಗಾಗುವಂತಹ ಆನಂದ ಎಷ್ಟು ಚೆನ್ನಾಗಿದೆ ಅಂತ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಇಹಾಯಾಹಿ ವತ್ಸೇತಿ ಹಸ್ತಾನ್ ಪ್ರಸಾರ್ಯಾಹ್ವಯತ್ಯಾದರಾತ್ ಶಂಕರೇ ಮಾತುರಂಕಾತ್ ಸಮುತ್ಪತ್ಯತಾತಂ ಶ್ರಯಂತಂ ಕುಮಾರಂ ಹರಾಶ್ಲಿಷ್ಟಗಾತ್ರಂ ಭಜೆ ಬಾಲಮೂರ್ತಿಂ.
ಆ ಸುಬ್ರಹ್ಮಣ್ಯೇಶ್ವರ ತಂದೆಯ ಮುಖವನ್ನು ನೋಡ್ತಾ ಇದ್ದಾನೆ, ತಂದೆ ಕೂಡ ಆ ಮಗನನ್ನು ನೋಡ್ತಾ ಇದ್ದಾನೆ. ಊಹೆಗೆ ತಂದ್ಕೊಳ್ಳಿ. ಕೂಡಲೇ ಏನಾಯ್ತಂತೆ, ಕೆಲವರು ಮಕ್ಕಳು ನೋಡ್ತಿರ್ತಾರೆ ನಮ್ಮನ್ನು ಅವ್ರು ಕರೀತಾರೋ ಏನೋ ಅಂತ. ದೊಡ್ಡವರು ಇವನು ನಾನು ಕರೆದ್ರೆ ಬರ್ತಾನೋ ಏನೋ ಅನ್ನೋಂತಹ ರೀತಿಯಲ್ಲಿ ಅವರು ನೋಡ್ತಿರ್ತಾರೆ. ಇನ್ನೇನು ಅವ್ರು ಹಿಂಗೆ ಅಂದ ಕೂಡಲೇ ನಾವು ಹೋಗಿಬಿಡೋಣ ಅಂತ ಕಾಯ್ತಾ ಇರುವ ರೀತಿಯಲ್ಲಿ ಸುಬ್ರಹ್ಮಣ್ಯೇಶ್ವರ ಇದ್ದಂತೆ. ಕುಮಾರ ಇಹ ಆಯಾಹಿ, ಇಲ್ಲಿ ಬಾಪ ಅಂತ ಎರಡೂ ಕೈಗಳನ್ನು ಚಾಚಿಕೊಂಡು ಸುಬ್ರಹ್ಮಣ್ಯನನ್ನು ಪರಮೇಶ್ವರ ಕರೆದನಂತೆ. ಬಾ, ಅಪ್ಪ ಕರೆಯೋದೇ ಸಾಕು ಅನ್ನೋ ರೀತಿಯಲ್ಲಿ ಸುಬ್ರಹ್ಮಣ್ಯೇಶ್ವರ ಕೂಡಲೇ ಛಂಗಂತ ತಾಯಿಯ ತೊಡೆಯಿಂದ ಎಗರಿ ಅಪ್ಪನ ತೋಳುಗಳ ಮೇಲೆ ಜಿಗಿತಾನಂತೆ. ಜಿಗಿದಂಥ ಸಂದರ್ಭದಲ್ಲಿ ಆ ಪರಮೇಶ್ವರನಿಗೆ ಆನಂದ ಆಯಿತು, ಅಷ್ಟಾನಂದ ಆಯಿತು. ನಮ್ಮಪ್ಪ ಕರೆದು ಬಿಟ್ರಲ್ಲ ಅಂತ ಆ ಸುಬ್ರಹ್ಮಣ್ಯೇಶ್ವರನಿಗೆ ಅಪರಿಮಿತವಾದ ಸಂತೋಷ ಆಯಿತು. ಕೂಡಲೇ ಏನು ಮಾಡಿದ, ಅಪ್ಪ ಆಜಾನುಬಾಹುವಾಗಿ ಹಿಂಗೆ ಕೂತಿದ್ದಾನೆ, ಇವನು ಚಿಕ್ಕ ಮಗು, ಅಪ್ಪನ್ನ ತಬ್ಬಿಕೊಂಡಿದ್ದಾನಂತೆ. ತಬ್ಬಿಕೊಳ್ಳುವ ರೀತಿಯಲ್ಲಿ ಏನಾಗಿದೆ, ಕೈಯನ್ನು ಹೀಗೆ ಬಳಸಿದ್ದಾನೆ. ಪೂರ್ತಿ ಕೈ ಆ ಶರೀರವನ್ನು ಆವರಿಸ್ಕೊಳ್ಳಿಲ್ಲ, ಕಟ್ಕೊಳ್ಳೋಕ್ಕಾಗಲಿಲ್ಲ. ಆದರೂ ಎಷ್ಟಾಗತ್ತೋ ಅಷ್ಟು ಕಟ್ಕೊಂಡಂತೆ. ಹರಾಶ್ಲಿಷ್ಟಗಾತ್ರಂ, ತನ್ನ ತಂದೆಯಾದ ಪರಮೇಶ್ವರನನ್ನು ಅಪ್ಪಿಕೊಂಡಂತಹ ರೂಪದಲ್ಲಿರುವ ಆ ಸುಬ್ರಹ್ಮಣ್ಯೇಶ್ವರ ಏನಿದಾನೋ ಅಂತಹ ಬಾಲಸುಬ್ರಹ್ಮಣ್ಯನನ್ನು ನಾನು ಭಜಿಸುತ್ತೇನೆ. ಭಜೆ ಬಾಲಮೂರ್ತಿಂ, ಅಂತ ಬಾಲಮೂರ್ತಿಯಾದಂತಹ ಪರಮೇಶ್ವರನನ್ನು ಅಪ್ಪಿಕೊಂಡಿರುವಂಥ ಸುಬ್ರಹ್ಮಣ್ಯೇಶ್ವರನನ್ನು ನಾನು ಭಜಿಸುತ್ತೇನೆ. ಆ ಸುಬ್ರಹ್ಮಣ್ಯನನ್ನು ತಂದೆ ನೋಡಿದ್ದಾನಂತೆ ಪರಮೇಶ್ವರ. ಬ್ರುವನ್ನೇವಂ ದಿವಿಷದಃ ಕಟಾಕ್ಷಾನನ್ಯ ದುರ್ಲಭಾನ್ ಕುಮಾರೇ ನಿದಧೇ ಭಾನು ಕಿರಣಾನಿವ ಪಂಕಜೇ. ಪರಮೇಶ್ವರ ನೋಡಿದ ಕೂಡಲೇ ಈ ಥರದ ಕಟಾಕ್ಷ ಇನ್ಯಾರ ಮೇಲೂ ಬೀಳಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದ ಕಟಾಕ್ಷದಿಂದ ಸುಬ್ರಹ್ಮಣ್ಯನನ್ನು ಹಿಂಗೆ ನೋಡಿದ್ದಾನೆ. ಸುಬ್ರಹ್ಮಣ್ಯನಿಗೂ ಅಪರಿಮಿತವಾದ ಸಂತೋಷ ಆಗೋಯ್ತಂತೆ. ಕ್ಷೀರ ನೀರ ನಿಧೇರ್ವೀಚಿ ಸಚಿವಾನ್ ಪ್ರಾಪ್ಯ ತಾನ್ ಗುಹಃ ಕಟಾಕ್ಷಾನ್ ಮುಮುದೇ ರಶ್ಮೀನುದನ್ವಾನೈಂದವಾನಿವ. ಕ್ಷೀರಸಾಗರದ ಅಲೆಗಳಂತೆ ಅತ್ಯಂತ ಶುಭ್ರವಾದ ಕಟಾಕ್ಷ ವೀಕ್ಷಣೆಗಳನ್ನು ಪಡೆದಂತೆ ಪರಮೇಶ್ವರನಾದ ಸುಬ್ರಹ್ಮಣ್ಯ. ಅದರಿಂದ ಅವನಿಗೆ ತುಂಬ ಆನಂದವಾಯಿತು. ಆ ಚಂದ್ರನ ಕಿರಣಗಳನ್ನು ಪಡೆದಂತಹ ಸಮುದ್ರ ಯಾವ ರೀತಿ ಉಕ್ಕತ್ತೋ ಆ ರೀತಿ ಪರಮೇಶ್ವರನಾದಂತಹ ಆ ಸಭಾಪತಿಯಾದಂತಹ ಈಶ್ವರನ ನೋಟವು ಸುಬ್ರಹ್ಮಣ್ಯನ ಮೇಲೆ ಬಿದ್ದ ಕೂಡಲೇ ಆ ಸುಬ್ರಹ್ಮಣ್ಯನಿಗೆ ಆ ರೀತಿಯಾದ ಆನಂದ ಉಕ್ಕಿತು. ಆಮೇಲೆ ತನ್ನ ಆನಂದವನ್ನು ಹಾಗೇ ಅನುಭವಿಸ್ತಾ ಇದ್ದಂಥ ಆ ಒಂದು ಸ್ಕಂದಮೂರ್ತಿಯನ್ನು ನೋಡಿ ಪರಮೇಶ್ವರ ಸ್ಪಷ್ಟವಾದ ನುಡಿಗಳನ್ನು ಆಡಿದಂತೆ. ಆ ಸ್ಪಷ್ಟವಾದ ನುಡಿಗಳು ಯಾವ ರೀತಿ ಇತ್ತು, ಏನದು ಅಂದರೆ ಶೃಣು ಸೌಮ್ಯ ವಚಶ್ರೇಯ ಜಗದುದ್ಧಾರ ಗೋಚರಂ ಕಾಂಡತ್ರಯಾತ್ಮಕೆ ವೇದೆ ಪ್ರೋದ್ಧೃತೆ ಸ್ಯಾದ್ವಿಜೋದ್ಧೃತಿ ತದ್ರಕ್ಷಣೆ ರಕ್ಷಿತಂ ಸ್ಯಾತ್ ಸಕಲಂ ಜಗತೀತಲಂ ತದಧೀನತ್ವತೋ ವರ್ಣಾಶ್ರಮ ಧರ್ಮ ತತೇಸ್ತತಃ. ಸೌಮ್ಯ, ಹೇ ಸೌಮ್ಯ ಸ್ವಭಾವಿಯಾದಂತಹ ಸುಬ್ರಹ್ಮಣ್ಯ, ನೋಡು, ಕೇಳಿಸ್ಕೋ. ಜಗತ್ತಿನ ಉದ್ಧಾರಕ್ಕೆ ಅತ್ಯಂತ ಕಾರಣೀಭೂತವಾದ ಶ್ರೇಯೋ ಮಾರ್ಗವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಶೃಣು ಸೌಮ್ಯ ವಚ ಶ್ರೇಯ ಜಗದುದ್ಧಾರ ಗೋಚರಂ. ನಾನು ಆಡುವಂತಹ ಮಾತು ಸರಿಯಾಗಿ ಕೇಳಿಸ್ಕೋ. ಈ ಮಾತು
ನಿನಗೆ ಶ್ರೇಯಸ್ಸು, ಜಗತ್ತಿಗೆ ಶ್ರೇಯಸ್ಸು, ಜಗತ್ತಿಗೆ ಅತ್ಯಂತವಾದಂಥ ಒಳ್ಳೆಯದಾಗುವಂತಹ ಶ್ರೇಯೋ ಮಾರ್ಗ, ಜಗತ್ತಿನಲ್ಲಿರ್ತಕ್ಕಂತಹವರ ಮಟ್ಟವು ಎತ್ತರಿಸುವಂತಹ ಒಂದು ಮಾರ್ಗ, ಜಗದುದ್ಧಾರ ಗೋಚರಂ. ವೇದಗಳು ಏನಿವೆಯೋ ಅದು 3 ಕಾಂಡಗಳಾಗಿ ಇವೆ. ಕಾಂಡತ್ರಯಾತ್ಮಕೇ ವೇದೇ, 3 ಕಾಂಡಗಳಿಂದ ವೇದಗಳು ಇವೆ. 3 ಕಾಂಡ ಅಂದರೆ ಯಾವುದು ಅಂದರು? ಒಂದು ಕರ್ಮಕಾಂಡ, ಇನ್ನೊಂದು ಉಪಾಸನಾಕಾಂಡ, ಇನ್ನೊಂದು ಜ್ಞಾನಕಾಂಡ ಅಂತ 3 ವಿಭಾಗಗಳು. ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಅಂತ 3. ಈ 3 ಕಾಂಡಗಳಾಗಿ ಇರ್ತಕ್ಕಂತಹ ವೇದ ಏನಿದೆಯೋ ಅದು ಈಗ ಉದ್ಧರಿಸಬೇಕಾಗಿದೆ. ವೇದಗಳ ಉದ್ಧಾರ ಆಗಬೇಕಾಗಿದೆ. ವೇದಗಳ ಉದ್ಧಾರವಾಯಿತು ಅಂದರೆ ಏನಾಗತ್ತೆ? ತದ್ರಕ್ಷಣೆ ರಕ್ಷಿತಂ ಸ್ಯಾತ್ ಸಕಲಂ ಜಗತೀತಲಂ. ಇಡೀ ಜಗತ್ತು ವೇದೋದ್ಧಾರದಿಂದ ಸಾಧ್ಯವಾಗತ್ತೆ, ಉದ್ಧಾರವಾಗುವಂತಹದ್ದು. ಜಗತ್ತಿನ ಉದ್ಧಾರ ಹೇಗಾಗತ್ತೆ? ವೇದಗಳ ಉದ್ಧಾರ ಆದರೆ ಆಗತ್ತೆ. ವೇದ ಪ್ರಾಮಾಣ್ಯ ಅನ್ನುವಂಥದ್ದಾಯಿತು ಅಂದರೆ ಜಗತ್ತು ಉದ್ಧಾರವಾಗತ್ತೆ. ಹಾಗಾಗಿ ಈ ನನ್ನ ಉದ್ದೇಶವನ್ನು ಇಬ್ಬರೂ ಚೆನ್ನಾಗಿ ತಿಳ್ಕೊಂಡು, ಈಗ ಮುಂಚೆನೇ ಶುರು ಆಗೋಗಿದೆ ಆ ಕೆಲಸ. ಯಾವುದು ಅಂತ ಹೇಳಿದ್ರೆ ಮಧ್ಯಮವಾದ ಕಾಂಡ. ಈ 3ರಲ್ಲಿ ಮಧ್ಯಮ ಅಂದರೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಡ ಯಾವುದು ಅಂತ ಹೇಳಿದರೆ ಅದು ಉಪಾಸನಾ ಕಾಂಡ. ಮಧ್ಯಮಂ ಕಾಂಡ ಮುದ್ಧರ್ತುಂ, ಮಧ್ಯಮವಾದ ಕಾಂಡವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅನುಜ್ಞಾತೌ ಮಯೈವತೌ, ನಾನೇ ಅವ್ರಿಗೆ ಅನುಜ್ಞೆ ಕೊಟ್ಟಿದ್ದೀನಿ ಇಬ್ಬರಿಗೆ. ಯಾರಿಗೆ? ಮಹಾವಿಷ್ಣು ಮತ್ತು ಆದಿಶೇಷ. ಮಹಾವಿಷ್ಣು ಸಂಕರ್ಷಣನಾಗಿ ಉಪಾಸನಾ ಮಾರ್ಗವನ್ನು, ಹಾಗೆ ಆದಿಶೇಷನು ಪತಂಜಲಿಯಾಗಿ ಅವತರಿಸಿ ಯೋಗ ಅನ್ನುವಂತಹ ಶಾಸ್ತ್ರವನ್ನು, ಯೋಗ ಮಾರ್ಗವನ್ನು ಈ ಭೂಮಿಯ ಮೇಲೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು. ಅದು ಇಲ್ಲಿ ಅದರ ಉದ್ಧಾರವಾಗಿ ಆ ಒಂದು ಉಪಾಸನಾ ಮಾರ್ಗ ಮತ್ತು ಯೋಗ ಮಾರ್ಗವನ್ನು ಉದ್ಧರಿಸೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. 2 ಯಾವುದು? ಆ ಮಧ್ಯಮ ಕಾಂಡದಲ್ಲೇ, ಆ ಉಪಾಸನಾ ಕಾಂಡದಲ್ಲೇ ಯೋಗವೂ ಬರುತ್ತೆ. ಹಾಗಾಗಿ ಆ ಸಂಕರ್ಷಣನು ಉಪಾಸನಾ ಕಾಂಡವನ್ನು, ಪತಂಜಲಿಯು ಯೋಗ ಕಾಂಡವನ್ನು ಉದ್ಧರಿಸ್ತಾ ಇದ್ದಾರೆ. ಅಂದರೆ ಆ ಮಧ್ಯಮ ಕಾಂಡ ಅಂತ ಯಾವ ವೇದಕ್ಕೆ ಇದೆಯೋ ಅದರಲ್ಲಿ ಇದೆರಡೂ ವಿಭಾಗಗಳು. ಮಹಾವಿಷ್ಣು ಮತ್ತು ಆದಿಶೇಷ ಇದನ್ನು ಮಾಡ್ತಾ ಇದ್ದಾರೆ. ಇನ್ನು ಅದರ ಮುಂದಿನ ಕಾಂಡವಾದಂಥ ಜ್ಞಾನಕಾಂಡ ಇದೆಯಲ್ಲ, ಕರ್ಮ, ಉಪಾಸನ, ಜ್ಞಾನ. ಈ ಜ್ಞಾನಕಾಂಡವನ್ನು ನಾನೇ ಉದ್ಧರಿಸ್ತೀನಿ ಅಂತ ಈಗ ನಾನು ಕೃತನಿಶ್ಚಯನಾಗಿ ಇದ್ದೇನೆ. ನಿಶ್ಚಯ ಮಾಡ್ಕೊಂಡು ಬಿಟ್ಟಿದ್ದೀನಿ, ಆಗೋಯ್ತು. ಇದನ್ನು ನಾನು ಉದ್ಧರಿಸ್ತೀನಿ. ಯಾವುದನ್ನು? ಜ್ಞಾನಕಾಂಡವನ್ನು ಉದ್ಧರಿಸುವ ಜವಾಬ್ದಾರಿ ನಂದು. ಇದು ನಿನಗೂ ತಿಳಿದಿದೆ ಅಲ್ವಪ್ಪ ಸುಬ್ರಹ್ಮಣ್ಯ? ಹೌದು. ಈಗ ನೀನು ಈ ವಿಶಿಷ್ಟವಾದ ಕರ್ಮಕಾಂಡದ ಉದ್ಧಾರವನ್ನು ಮಾಡಬೇಕು. ವಿಶಿಷ್ಟಂ ಕರ್ಮಕಾಂಡಂತು ವಿಶಿಷ್ಟಂ ಕರ್ಮಕಾಂಡಂ, ವಿಶಿಷ್ಟವಾದ ಕರ್ಮಕಾಂಡಂ ತ್ವಮುದ್ಧರ ಬ್ರಹ್ಮಣಃ ಕೃತೆ ಸುಬ್ರಹ್ಮಣ್ಯ ಇತಿ ಖ್ಯಾತಿಂ ಗಮಿಷ್ಯತಿ ತಥೋಧುನಾ. ಈಗ ಈ ರೀತಿ ಪ್ರತಿಜ್ಞೆಯನ್ನು ನಾನು ಮಾಡಿದ್ದೀನಿ. ಯಾವುದು? ಜ್ಞಾನಕಾಂಡವನ್ನು ನಾನು ಉದ್ಧರಿಸ್ತೀನಿ ಅಂತ. ಕುಮಾರ ಬಾಲಸುಬ್ರಹ್ಮಣ್ಯ, ನೀನಿದನ್ನು ತಿಳ್ಕೊಂಡಿದ್ದವನಾಗಿ ಜೈಮಿನಿಗಳು ವಿಶೇಷವಾಗಿ ಪ್ರಚಾರ ಮಾಡಿದಂತಹ ಯಾವ ಈ ಒಂದು ಜೈಮಿನಿ ಯನಯ ಅಂಬೋಧೇ ಶರತ್ ಪರ್ವಶಶಿ ಭವ, ಶರದೃತುವಿನ ಚಂದ್ರನ ತರಹ ನೀನು ಈ ಒಂದು ಜೈಮಿನಿಗಳು ಇಲ್ಲಿ ಚೆನ್ನಾಗಿ ಪ್ರಚಾರ ಮಾಡಿ
ತಮ್ಮ ಕರ್ಮ ಸಿದ್ಧಾಂತವನ್ನು ಯಾವ ರೀತಿ ಇಲ್ಲಿ ಪಸರಿಸಿದರೋ ಅಂತಹ ಕರ್ಮ ಸಿದ್ಧಾಂತವೆಂಬಂತಹ ಸಮುದ್ರಕ್ಕೆ ನೀನು ಶರದೃತುವಿನ ಚಂದ್ರನಾಗು, ಭೂಮಿಯಲ್ಲಿ ಅವತರಿಸು, ಕರ್ಮ ಸಿದ್ಧಾಂತವನ್ನು ವಿಶೇಷವಾಗಿ ನೀನು ಪ್ರಚಾರ ಮಾಡು. ಬ್ರಹ್ಮ ಎಂಬ ಹೆಸರುಳ್ಳ ವೇದದ, ತಪಸ್ಸಿನ, ಪರಬ್ರಹ್ಮದ ವಿಷಯವಾದಂತಹ ಕರ್ಮಕಾಂಡವನ್ನು ಉದ್ಧಾರ ಮಾಡಿ ಉತ್ತಮ ಕಾರ್ಯವನ್ನು ನೀನು ಮಾಡಬೇಕಾಗಿದೆ. ಆಗ ನಿನಗೆ ಸುಬ್ರಹ್ಮಣ್ಯ ಅನ್ನುವಂತಹ ಹೆಸರು ಬರುತ್ತೆ. ಯಾಕೆ? ನೀನು ಈ ರೀತಿಯಾದ ಕರ್ಮಕಾಂಡದ ಒಂದು ಸ್ಥಿತಿಗಾಗಿ ಶ್ರಮ ಪಟ್ಟು ಅದರಲ್ಲಿ ಕೆಲಸ ಮಾಡೋದರಿಂದ ನಿನ್ನನ್ನು ಈ ರೀತಿಯಾಗಿ ಜನರು ಕರೀತಾರೆ. ನೈಗಮೀಂ ಕುರು ಮರ್ಯಾದಾಂ ಅವತೀರ್ಯ ಮಹೀತಲೇ ನಿರ್ಜಿತ್ಯ ಸೌಗತಾನ್ ಸರ್ವಾನ್ ಆಮ್ನಾಯಾರ್ಥ ವಿರೋಧಿನಃ. ನಿರ್ಜಿತ್ಯ ಸೌಗತಾನ್ ಸರ್ವಾನ್ ಆಮ್ನಾಯಾರ್ಥ ವಿರೋಧಿನಃ. ವೇದಗಳ ವಿರೋಧಿಗಳಾಗಿ ವೇದ ಸಿದ್ಧಾಂತವನ್ನು, ವೇದ ಮಾರ್ಗವನ್ನು ಅಲ್ಲಗಳೆಯುವಂತಹ ಸೌಗತರನ್ನು ನೀನು ಈ ಕರ್ಮಕಾಂಡದಿಂದ ಮೊದಲಿಗೆ ಸೋಲಿಸಬೇಕು. ಕರ್ಮಕಾಂಡದಿಂದಲೇ ಅವರು ತಮ್ಮ ಪ್ರಭಾವವನ್ನು ಕೊಂಚ ಕಡಿಮೆ ಮಾಡಿಕೊಂಡ್ರು. ಅಂದರೆ ಮೊದಲು ವೇದ ಪ್ರಾಮಾಣ್ಯವನ್ನು ಜಗತ್ತಿನಲ್ಲಿ ಒಂದು ರೀತಿ ಕೊಡೋದಕ್ಕೆ ಶುರು ಆಗತ್ತೆ. ಅದಾದ ಮೇಲೆ ಉಪಾಸನಾ ಕಾಂಡ, ಯೋಗ ಮಾರ್ಗ ಇತ್ಯಾದಿಗಳನ್ನು ಎಲ್ಲರೂ ಅವಲಂಬಿಸಿ ತರುವಾಯ ನಾನು ಜ್ಞಾನಕಾಂಡವನ್ನು ಉದ್ಧರಿಸಲು ಈ ಒಂದು ಭೂಮಿಯಲ್ಲಿ ಅವತರಿಸ್ತೀನಿ. ಹಾಗಾಗಿ ಹೋಗು, ನೀನು ಭೂಮಿಯಲ್ಲಿ ಕರ್ಮಕಾಂಡವನ್ನು ಉದ್ಧಾರ ಮಾಡುವುದಕ್ಕೆ ಶ್ರಮಪಡು, ಅದಕ್ಕಾಗಿ ಅವತರಿಸು ಅಂತ ಪರಮೇಶ್ವರ ಸುಬ್ರಹ್ಮಣ್ಯನಿಗೆ ಹೇಳಿದ್ದಾನೆ. ಇನ್ನು ಮುಂದುವರೆದ ಭಾಗದಲ್ಲಿ ಪರಮೇಶ್ವರ ಇನ್ನೇನು ಹೇಳಿದ ಸುಬ್ರಹ್ಮಣ್ಯನಿಗೆ ಅನ್ನತಕ್ಕಂತಹ ಒಂದು ಮಾತನ್ನು ಕೂಡ ತಿಳ್ಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ಶಂಕರ ದಿಗ್ವಿಜಯದಲ್ಲಿ ನಾವು ಚರಿತ್ರೆಯನ್ನು ವಿಶೇಷವಾಗಿ ಮುಂದೆ ಮುಂದೆ ತಗೊಂಡು ಹೋಗೋಣ. ಸ್ವಾರಸ್ಯಕರವಾದ ಘಟನೆಗಳು ಎಲ್ಲೆಲ್ಲಿ ಬರುತ್ತೋ ಅವುಗಳನ್ನು ಉದ್ಧರಿಸ್ತಾ ಹೇಳ್ತಾ ಹೋಗ್ತೀನಿ. ವಿಸ್ತಾರವಾದರೆ ಏನು ಪರವಾಗಿಲ್ಲ. ಯಾಕೆ ಅಂದರೆ ಪರಮೇಶ್ವರನ ಅವತಾರಿಗಳಾದ ಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ನಾವು ಹೆಚ್ಚು ಹೆಚ್ಚು ಆ ಅಮೃತವನ್ನು ಪಾನ ಮಾಡ್ತಾ ಇರೋದರಿಂದ ನಮಗೆ ಸದ್ಬುದ್ಧಿ ಅನ್ನುವಂತಹದ್ದು ಉತ್ಪತ್ತಿಯಾಗಿ ಆ ಒಂದು ವೇದಾಂತದ ಮಾರ್ಗವನ್ನು ಅನುಸರಿಸಲು ನಮಗೂ ಕೂಡ ಸ್ವಲ್ಪ ಯೋಗ್ಯತೆ ಎನ್ನುವಂಥದ್ದು ಬರಬೇಕಾಗಿದೆ. ಅದಾಗಬೇಕು ಅಂದರೆ ಗುರುಗಳ ಆಶೀರ್ವಾದ ಬೇಕು. ಈ ಒಂದು ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದ ತರಹ 4 ಭಾಷೆಗಳಲ್ಲಿ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಅದನ್ನೆಲ್ಲವನ್ನು ನೀವು ಎಷ್ಟು ಸಾಧ್ಯವೋ ಅಷ್ಟು ನಿಸ್ಪೃಹರಾಗಿ ಅದನ್ನು ಶ್ರವಣ ಮಾಡುತ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾ ಬರಬೇಕು ಅಂತ ಈ ಮುಖಾಂತರವಾಗಿ ಎಲ್ಲರಿಗೂ ವಿಷಯವನ್ನು ಹೇಳ್ತಾ ಇವತ್ತಿನ ಈ ವಾಕ್ಕುಸುಮಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ನಮಾಮಿ ಶಂಕರಂ